ಹಾಂ, ಇಲ್ಲಿ ಬಂದಮೇಲೆ ಇಲ್ಲಿ ಬರಬೇಕಾದ್ರೆ ನನ್ನೇನು 8 ವಿದ್ಯಾರ್ಥಿಗಳಿದಾರಲ್ಲ, ಅವ್ರು ಯಾವ ಥರ ಉದ್ದೇಶಗಳನ್ನು ಇಟ್ಕೊಂಡು ಇಲ್ಲಿ ಬಂದಿದ್ರು, ಇವಾಗ ಹೋಗ್ಬೇಕಾದ್ರೆ ಆ ವಿದ್ಯಾರ್ಥಿಗಳನ್ನ ನಾನು ಹೊಸ ರೂಪದಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನುವಂಥ ಒಂದು ಗ್ಯಾರಂಟಿ ನನಗಿದೆ. ಯಾಕಂದ್ರೆ ಮೊದಲು ಇದ್ದ ಥರ ವಿದ್ಯಾರ್ಥಿಗಳ ಜೊತೆ ನಾನು ಹೋಗಲ್ಲ, ಬೇರೆ ಇರ್ತಾರೆ. ಜೊತೆಗೆ ದೇಶಪಾಂಡೆ ಸ್ಕಿಲ್ಲಿಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಸಾಮಾಜಿಕ ಜವಾಬ್ದಾರಿಯ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದೆ ಅಂತ ಹೇಳ್ಬಹುದು. ಯಾಕಂದ್ರೆ ಯಾವುದೇ ವಿದ್ಯಾರ್ಥಿಯನ್ನ ತನ್ನ ಕಾಲೇಜಲ್ಲಿ ಓದ್ಬೇಕಾದ್ರೆ ಅವನಿಗೆ ಸಿಗುವಂತ ಶಿಕ್ಷಣದಿಂದ ಅವನು ಯಾವ ರೀತಿಯಾದ್ರೂ ತನ್ನ ಜೀವನನ ರೂಪಿಸ್ಕೊಳ್ಳಿ ಅಂತ ಹೇಳಿ ಬಿಟ್ಟು ಬಿಡಬಹುದು. ಆದ್ರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಸರ್ವೈವ್ ಆಗಬೇಕು, ಅವರಿಗೆ ಅವಕಾಶಗಳು ಯಾವ ರೀತಿ ದೊರಕಿಸಿಕೊಡಬೇಕು, ಈ ಸ್ಪರ್ಧಾತ್ಮಕ ಯುಗಕ್ಕೆ ಯಾವ ರೀತಿ ತಯಾರಿ ಮಾಡಬೇಕು ಎನ್ನುವಂತ ಸಾಮಾಜಿಕ ಜವಾಬ್ದಾರಿಯ ಒಂದು ಪ್ರಜ್ಞೆಯನ್ನು ಇಟ್ಟುಕೊಂಡು ಈ ತರದ ಸ್ಕಿಲ್ಲಿಂಗ್ಸ್ ಆರ್ಗನೈಸ್ ಮಾಡಿದಕ್ಕೆ ದೇಶಪಾಂಡೆ ಫೌಂಡೇಶನ್ಗೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಇದು ಜವಾಬ್ದಾರಿಯ ಕೆಲಸ. ನೀವು ಯೋಚನೆ ಮಾಡಬಹುದು, ಸಿಂಪಲ್ ಆಗಿ ನೀವು ಕೊಟ್ಟಿರುವಂತ ಒಂದು ರಿಜಿಸ್ಟ್ರೇಷನ್ ಫೀಸ್ ನಲ್ಲಿ 3 ದಿವಸ ಫುಡ್ ಅಂಡ್ ಅಕಮೆಂಡೇಶನ್ ಜೊತೆಗೆ ಇಷ್ಟೊಂದು ಫ್ಯಾಕಲ್ಟಿ ನಿಮಗೆ ಕಲಿಸ್ತಾರಂದ್ರೆ ಅವರಿಗೆ ಉಳಿಯುತ್ತೆ ಬಿಡುತ್ತೆ ಅನ್ನೋದು ಪ್ರಶ್ನೆನೇ ಬರಲ್ಲ. ಅವರು ಒಂದು ಜವಾಬ್ದಾರಿಯ ಕೆಲಸ ಮಾಡ್ತಾ ಇದ್ದಾರೆ, ಈ ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಒಂದು ಖುಷಿ ಆಯ್ತು. ಜೊತೆಗೆ ಕ್ಯಾಂಪಸ್ ಬಗ್ಗೆ ನೋಡ್ಬೇಕಂದ್ರೆ ತುಂಬಾನೇ ಡಿಸಿಪ್ಲಿನ್ ಇದೆ. ಸ್ಪೆಷಲಿ ಡಿಸಿಪ್ಲಿನ್ ಇರೋ ಜೊತೆಗೆ ಒಂದು ಕಲ್ಚರ್ನ ಪ್ರಮೋಟ್ ಮಾಡ್ತಾ ಇದೆ. ಯಾವ ರೀತಿ ಅಂದ್ರೆ ನೀವು ಎಲ್ಲೆಲ್ಲಿ ಸುತ್ತಾಡ್ತಾ ಇದ್ರಿ ಅಲ್ಲೆಲ್ಲ ತಮ್ಮ ಪಾದರಕ್ಷೆಗಳನ್ನ ಬಿಚ್ಚಿಟ್ಟು ಓಡಾಡುವಂಥದ್ದು. ಇದರಿಂದ ಏನಾಗುತ್ತಂದ್ರೆ ನೀವು ಪ್ರತಿಯೊಂದನ್ನ ತಮ್ಮ ಪಾದದ ಸ್ಪರ್ಶದಿಂದ ಫೀಲ್ ಮಾಡ್ತೀರಾ. ಯಾಕಂದ್ರೆ ನಮಗ್ ಗೊತ್ತೇ ಇರದಿರುವಂಥದ್ದು ಸೈನ್ಸ್ ಕೂಡ ನಮ್ಮ ಹತ್ರ ಇದೆ. ಯಾವ ಥರ ಅಂದ್ರೆ ಹಿಂದಿಂದ ನೋಡ್ತೀವಿ ನಾವು, ಬಿಸಿಲಲ್ಲಿ ಯಾರಾದ್ರೂ ನಡ್ಕೊಂಡು ಮನೆಗೆ ಬರ್ತಾರಲ್ಲ, ಅವ್ರಿಗೆ ನಾವು ನೀರು ಕೊಡ್ತೀವಿ ಕಾಲು ತೊಳ್ಯಾಕ. ತಲೆ ಬಿಸಿಯಾಗಿರುತ್ತೆ, ಆದ್ರೆ ಕಾಲು ತೊಳ್ಕೊಳಕ್ ನೀರು ಕೊಡ್ತೀವಿ. ಅಂದ್ರೆ ತಲೆಗೆ ಸಂಬಂಧಪಟ್ಟ ನರಗಳು ಕಾಲಲ್ಲಿ ಇರ್ತಾವ. ಅದನ್ನ ನೀವು ಇಲ್ಲಿ ಫೀಲ್ ಮಾಡಿದ್ರಿ ಅಂತ ಹೇಳ್ಬೋದು. ಜೊತೆಗೆ ವಿದ್ಯಾರ್ಥಿಗಳಿಗೋಸ್ಕರ ನಾನು ಟೀಚರ್ ಇದ್ದೀನಿ, ಏನಾದರೂ ಹೇಳಲೇಬೇಕು. ಓಕೆ, ಆ ಸಂಬಂಧ ನಿಮಗೆ ಹೇಳ್ತೀನಿ. ನಿಮ್ಮಲ್ಲಿ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಅಪಾರವಾದಂಥ ಆತ್ಮವಿಶ್ವಾಸ ಇರಬೇಕು. ಯಾವುದೇ ಚಾಲೆಂಜ್ ಅನ್ನ ಫೇಸ್ ಮಾಡಕ್ ನೀವು ರೆಡಿ ಇರಬೇಕು. ಯಾವ ಥರ ಅಂದ್ರೆ ಏನಿಲ್ಲ ರೀ, ಲೈಫ್ ಬಹಳ ಸಿಂಪಲ್ ಇದೆ. ಲೈಫ್ ಒಂಥರ ಕ್ರಿಕೆಟ್ ಇದ್ದ ಹಾಗೆ. ಈ ಕ್ರಿಕೆಟ್ ಅಲ್ಲಿ ಸ್ವಲ್ಪ ರೂಲ್ಸ್ ಚೇಂಜ್ ಇದೆ. ಏನಪ್ಪಾ ಅಂದ್ರೆ ಬ್ಯಾಟ್ಸ್ಮನ್ ಆಗಿ ನೀವಿರ್ತೀರಾ, ಎದುರುಗಡೆ ಲೈಫ್ ಚಾಲೆಂಜಸ್ ಅಥವಾ ಅಪರ್ಚುನಿಟಿ ಅನ್ನೋ ಬಾಲರ್ ಇದ್ದಾನೆ ಅಷ್ಟೇ. ಹಿಂದೆ ವಿಕೆಟ್ ಇಲ್ಲ, ಅಂಪೈರ್ ಇಲ್ಲ, ಉಳಿದಂತ ಪ್ಲೇಯರ್ಸ್ ಇಲ್ಲ. ಜಸ್ಟ್ ನೀವು ಬ್ಯಾಟ್ಸ್ಮನ್ ಆಗಿದ್ದೀರಾ. ನೀವು ಬ್ಯಾಟ್ಸ್ಮನ್ ಆಗಿ ನಿಂತ್ಕೊಳ್ಬೇಕಷ್ಟೇ. ಏನಾಗುತ್ತೆ, ಒಂದ್ಸರಿ ಬರುತ್ತೆ ಚಾಲೆಂಜಸ್ ಅಲ್ಲಿ. SSLC ಎಕ್ಸಾಮ್ ಅಂತ ಬಾಲ್ ಬರುತ್ತೆ, ಹೊಡೆಯಕ್ಕೆ ರೆಡಿ ಇರಬೇಕು. PUC ಎಕ್ಸಾಮ್ ಅಂತ ಬರುತ್ತೆ, ಹೊಡೆಯಕ್ಕೆ ರೆಡಿ ಇರಬೇಕು. ಆಮೇಲೆ ಡಿಗ್ರಿ ಎಕ್ಸಾಮ್, ಜಾಬ್, ಈ ಥರ ತುಂಬಾ ಜನರಿಗೆ ವಿದ್ಯಾರ್ಥಿಗಳು ಏನಾಗುತ್ತಂದ್ರೆ ಆ ಬಾಲ್ ಅನ್ನ ಹೊಡೆಯುವಂತ ಹುಮ್ಮಸ್ ಇರುತ್ತೆ, ಅಲ್ಲಿ ಏನಾದರೂ ಮಿಸ್ ಆದ್ರೆ ನರ್ವಸ್ ಆಗ್ಬಿಡ್ತಾರೆ. ಬಾಲ್ ಮಿಸ್ ಆದ ತಕ್ಷಣ ನರ್ವಸ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಬಾಲ್ ಫೇಸ್ ಮಾಡಕ್ ರೆಡಿ ಇರಲ್ಲ. ಓಕೆ, ನೀವು ಅಲ್ಲಿ ನಿಂತ್ರೆ 1 ಬಾಲ್ ಮಿಸ್ ಆಗ್ಬೋದು, 2 ಬಾಲ್ ಮಿಸ್ ಆಗ್ಬೋದು, 4 ಬಾಲ್ ಮಿಸ್ ಆಗ್ಬೋದು. ಕೊನೆಗೆ ಒಂದೇ ಬಾಲ್ ಹೊಡೆದ್ರು ಕೂಡ ನಿಮ್ಮಲ್ಲಿ ಯಾವ ಥರ ಕಾನ್ಫಿಡೆನ್ಸ್ ಇರುತ್ತಾನೆ ಅದನ್ನ 6 ಹೊಡೆದಿರ್ತೀವಿ. ಕ್ರಿಕೆಟಲ್ಲಿ 6ಗಿಂತ ದೊಡ್ಡ ಸ್ಕೋರ್ ಇಲ್ಲ. ಓಕೆ, ಆ ಥರ ನೀವು ಯಾವಾಗ ಬೇಕಾದರೂ ಕೂಡ ಸಕ್ಸಸ್ ಆಗ್ಬಹುದು. ನಿಮ್ಮಲ್ಲಿ ಆತ್ಮವಿಶ್ವಾಸ ಯಾವ ಥರ ಇರಬೇಕಂದ್ರೆ ಪ್ರತಿಯೊಂದನ್ನ ಎದುರಿಸುವಂಥದ್ದು. ಎರಡನೇದು, ಸಕ್ಸಸ್ ಅನ್ನುವಂಥ ವಿಷಯನ ನೀವು ತಿಳ್ಕೋಬೇಕು. ನಾವು ತುಂಬಾ ಜನರಿಗೆ ನೋಡಿ ಅವನು ಸಕ್ಸಸ್ ಇದ್ದಾನೆ, ನಾನಿಲ್ಲ ಅನ್ಕೋತೀವಿ. ಓಕೆ, ಸಕ್ಸಸ್ ಅನ್ನೋದು ಬೇರೆ ಥರನೇ ಇದೆ. ಎಕ್ಸಾಂಪಲ್, ನಾನು ಟೀಚರ್ ಇದ್ದೀನಿ. ಓಕೆ, ನಾನು ತುಂಬ ಚೆನ್ನಾಗಿ ಪಾಠ ಮಾಡ್ತೀನಿ, ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಆದರೆ ನನಗೆ ಇಂಜೆಕ್ಷನ್ ಕೊಡಕ್ಕೆ ಬರಲ್ಲ. ನಾನೊಬ್ಬ ಟೀಚರಾಗಿ ಸಕ್ಸಸ್ ಇದ್ದೀನಿ, ಬಟ್ ಡಾಕ್ಟರ್ ಆಗಿ ಫೇಲ್ ಇದ್ದೀನಿ. ಓಕೆ, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕಂದ್ರೆ, ನಿಮಗೆ ಚೆನ್ನಾಗಿ ಬೈಕ್ ಓಡ್ಸಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ. ನೀವು ಬೈಕ್ ಓಡಿಸಲ್ಲಿ ಸಕ್ಸಸ್ ಇದ್ದೀರಾ, ನಂಗೆ ಬರಲ್ಲ, ನಾನು ಸಕ್ಸಸ್ ಇಲ್ಲ.
ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಒಂದ್ಸರಿ ಒಂದು ನದಿಯಲ್ಲಿ ದೋಣಿಯಲ್ಲಿ ನನ್ನ ಥರ ಒಬ್ಬ ಟೀಚರ್ ಕುಂತ ಹೋಗ್ತಾ ಇರಬೇಕಾದ್ರೆ ಸುಮ್ಮನೆ ಮಾತಿಗೆ ಸ್ಟಾರ್ಟ್ ಮಾಡಿದ್ರು. ಏನಪ್ಪ ಅಂದ್ರೆ, ಎಷ್ಟು ಓದಿದಿ? ಓಕೆ, ನಾವು ಓದಿಲ್ರಿ. ಹುಚ್ಚಪ್ಪ, ಓದಲೋದು ಹೆಂಗೆ ನಡೀತೆ ಗೊತ್ತಿನ ಜಮಾನದಾಗ, ನಿನ್ನ ಜಿಂದಗಿನೇ ಅರ್ಧ ಖರಾಬ್ ಆಯ್ತು. ಓಕೆ, ಆಮೇಲೆ ಆಸ್ತಿ ಇದಕ್ಕೆ ಬಿಟ್ಟು ಮತ್ತೇನಾದರೂ ಕೆಲಸ ಅದೇನು? ಇಲ್ರಿ, ನಾ ಭಾಳ ಬಡವಿದಿ. ನಿನ್ನ ಹಿಂದೆ ರೊಕ್ಕ ಬಿ ಇಲ್ಲ, ಆಸ್ತಿ ಬಿ ಇಲ್ಲ ಅಂದ್ರೆ ಪೂರ ನಿನ್ನ ಜಿಂದಗಿ 70% ಖರಾಬ್ ಆಯ್ತು. ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಒಮ್ಮಿಗೆ ನೀರಲ್ಲಿ ಪ್ರವಾಹ ಬಂದ್ಬಿಡುತ್ತೆ. ಓಕೆ, ಪ್ರವಾಹ ಬಂದ್ಬಿಟ್ಟಾಗ ಅವನ್ ದೋಣಿ ನಡೆಸುವಂತ ಅಂಬಿಗ ಏನ್ ಮಾಡ್ತಾನೆ, ಕೇಳ್ತಾನೆ ಟೀಚರ್, ಸರ್ ಈ ಜಾಳಕ್ಕೆ ಬರ್ತದ್ರಿ? ನಂಗೆ ಬರಲ್ಲ. ಸರ್ ನಿಮ್ ಪೂರ್ತಿ ಜಿಂದಗಿನ ಖರಾಬ್ ಆಯ್ತು. ಓಕೆ, ಈ ತರ ಸಕ್ಸಸ್ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಸ್ಟೂಡೆಂಟ್ ಆದವರು ಯಾವ ರೀತಿ ಇರಬೇಕು ಅನ್ನೋದನ್ನೇ ಹೇಳ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿ ಆಲಿಸುವಂತರಾಗಿರ್ಬೇಕು. ಯಾಕಂದ್ರೆ ಕೇಳೋದ್ರಿಂದ ಜ್ಞಾನ ಹೆಚ್ಚಾಗುತ್ತೆ, ಮಾತಾಡೋದ್ರಿಂದ. ಓಕೆ, ಒಂದ್ಸರಿ ಏನಾಗಿತ್ತು ಅಂದ್ರೆ, ಒಂದು ರಾಜ್ಯದಲ್ಲಿ ರಾಜ ತನ್ನ ರಾಜ್ಯವನ್ನ ಅಲಂಕಾರ ಮಾಡ್ಬೇಕು ಅನ್ಕೊಂಡಿರ್ತಾನೆ. ಗೊಂಬೆಗಳನ್ನ ತರ್ಸಕ್ ಸ್ಟಾರ್ಟ್ ಮಾಡ್ತಾನೆ. ಗೊಂಬೆ ಮಾರಾಟಗಾರನು ಬಂದು ಗೊಂಬೆಗಳನ್ನು ತೋರಿಸ್ತಾನೆ. ಮೂರು ಥರದ ಗೊಂಬೆಗಳನ್ನು ತೋರಿಸ್ತಾನೆ. ರೇಟ್ ಹೇಳ್ತಾನೆ, ಇದಕ್ಕೆ 100 ರೂಪಾಯಿ, ಇದಕ್ಕೆ 50 ರೂಪಾಯಿ, ಇದಕ್ಕೆ 0 ರೂಪಾಯಿ. ರಾಜ ಕೇಳ್ತಾನೆ, ಏನಪ್ಪ ನೋಡಕ್ ಗೊಂಬೆ ಎಲ್ಲಾನು ಒಂದೇ ಥರ ಇದೆ, ಬೆಲೆ ಯಾಕೆ ಬೇರೆ ಬೇರೆ ಅಂತ ಹೇಳಿ. ಅವಾಗ ಅವನು ಗೊಂಬೆ ಮಾರಾಟ ಮಾಡುವಂತವನು ಗೊಂಬೆನ ತೆಗೆದು ತೋರಿಸ್ತಾನೆ. ಯಾವ ಥರ ಅಂದ್ರೆ, ಒಂದು ಗೊಂಬೆನ ತಗೊಂಡು ಅದ್ರ ಈ ಕಿವಿಯಲ್ಲಿ ಸೂಜಿನ ಹಾಕ್ತಾನೆ. ಓಕೆ, ಅದು ಈ ಕಿವಿಯಿಂದ ಹೋಗಿ ಈ ಕಿವಿಯಿಂದ ಬರುತ್ತೆ. ಅದಕ್ಕೆ ಬೆಲೆ ಹೇಳ್ತಾನ 0. ಓಕೆ, ನೆಕ್ಸ್ಟ್ ಒಂದು ಗೊಂಬೆ ತಗೊಳ್ತಾನ, ಆ ಗೊಂಬೆಯಲ್ಲಿ ಈ ಕಿವಿಯಿಂದ ಸೂಜಿ ಹಾಕ್ತಾನ, ಅದು ಒಳಗಡೆ ಹೋಗುತ್ತೆ. ಅದಕ್ಕೆ ಬೆಲೆ 50 ರೂಪಾಯಿ. ಓಕೆ, ಇನ್ನೊಂದು ಗೊಂಬೆಗೆ ತಗೊಂಡು ಸೂಜಿ ಹಾಕ್ತಾನೆ ಈ ಕಿವಿಯಿಂದ, ಅದು ಕಿವಿಯಿಂದ ಹೋಗಿ ಬಾಯಿಂದ ಹೊರಗೆ ಬರುತ್ತೆ. ಅದ್ರ ಬೆಲೆ 100 ರೂಪಾಯಿ. ಕೊನೆಗೆ ಇದನ್ನ ವಿದ್ಯಾರ್ಥಿಗಳಿಗೆ ಹೋಲಿಸುವಂತ ರೀತಿಯಲ್ಲಿ ಹೇಳಬೇಕಂದ್ರೆ ಯಾವ ಥರ ಅಂದ್ರೆ, ಯಾವ ವಿದ್ಯಾರ್ಥಿ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡ್ತಾನೆ, ಅವನಿಗೆ ಸಮಾಜದಲ್ಲಿ 0 ಬೆಲೆ, ಯಾವುದೇ ಬೆಲೆ ಇಲ್ಲ. ನೆಕ್ಸ್ಟ್ ಯಾರಂದ್ರೆ, ಕೆಲವೊಬ್ರು ಇರ್ತಾರೆ ತಾವಷ್ಟೇ ಚೆನ್ನಾಗಿರ್ಬೇಕಂತೇಳಿ ಚೆನ್ನಾಗಿ ಕೇಳಿರ್ತಾರೆ, ಅರ್ಥ ಮಾಡ್ಕೊಂಡಿರ್ತಾರೆ, ಲೈಫನ್ನು ಸಕ್ಸಸ್ ಆಗಿ ಲೀಡ್ ಮಾಡ್ತಾ ಬದುಕ್ತಾ ಇರ್ತಾರೆ. 2ನೇ ಗೊಂಬೆ ಕಿವಿಯಿಂದ ಹೋಗಿ ಹೊಟ್ಟೆಯಲ್ಲಿ ಹೋಗುತ್ತೆ, ತಾನು ಹೊಟ್ಟೆಗೋಸ್ಕರ ಬದುಕೋದು. 3ನೇ ಗೊಂಬೆ ಏನಂದ್ರೆ, ಈ ಕಿವಿಯಿಂದ ಹೋಗಿ ಬಾಯಿಯಿಂದ ಬರುತ್ತಲ್ಲ ಅದು. ಅಂದ್ರೆ ನೀವು ಕಲ್ತಿರೋ ಜ್ಞಾನನ ನಿಮಗಷ್ಟೇ ಅಲ್ಲದೇನೆ ನಿಮ್ಮ ಬಾಯಿಯಿಂದ ಹೊರಬಂದು ನಿಮ್ಮಲ್ಲಿರುವಂಥ ಸುತ್ತಮುತ್ತ ಸಮಾಜಕ್ಕೆ ಉಪಯೋಗ ಆಗಬೇಕು. ಅಂಥ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಹೆಚ್ಚಿನ ಬೆಲೆ ಇದೆ. ಓಕೆ, ಈ 3 ಥರದ ಗೊಂಬೆಯಲ್ಲಿ ವಿದ್ಯಾರ್ಥಿಗಳಾದ ನೀವು ಯಾವ ಗೊಂಬೆ ಆಗ್ತೀರಿ ಅಂತೇಳಿ ಡಿಸೈಡ್ ನೀವೇ ಮಾಡಿ. ಓಕೆ, ಕೊನೆಯದಾಗಿ